ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. ಈ ದಿನದ ವಿಡಿಯೋದಲ್ಲಿ ನಾನು ಹಣವನ್ನು ಯಾವ ರೀತಿಯಲ್ಲಿ ಸೇವ್ ಮಾಡ್ಬೋದು ಅನ್ನೋದಕ್ಕೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ನಮ್ಮಲ್ಲಿ ಎಷ್ಟೇ ಹಣ ಇದ್ದರೂ ಕೂಡ ಕೆಲವರು ಉಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ, ಬೇಗ ಖರ್ಚು ಮಾಡಿಬಿಡ್ತೀವಿ. ಅದು ಯಾವ ರೀತಿ ಉಳಿಸ್ಬೇಕು ಅನ್ನೋದು ಕೂಡ ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ನಾನು ಅದೇ ರೀತಿ ಎಷ್ಟೇ ಹಣ ಕೈಯಲ್ಲಿದ್ದರೂ ಕೂಡ ನನಗೆ ಏನು ತೊಗೋಬೇಕು ಅನಿಸುತ್ತೆ, ಏನು ನೋಡ್ತೀನಿ ಅದನ್ನು ತೊಗೋಬೇಕು, ಅದು ಉಪಯೋಗ ಇದೆಯಾ ಇಲ್ವಾ ಗೊತ್ತಿಲ್ಲ, ಒಟ್ನಲ್ಲಿ ತೊಗೋಬೇಕು ಅಂತ ತೊಗೊಂಡ್ಬಿಡ್ತಾ ಇದ್ದೆ. ಹಾಗಾಗಿ ಹಣವನ್ನು ಉಳಿತಾಯ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಒಂದು ಆನ್ಲೈನಲ್ಲಿ ಇದೊಂದು ಬಾಕ್ಸನ್ನು ತರಿಸಿದ್ದೀನಿ. ಇದೊಂದು ರೀತಿ ಮನಿ ಸೇವಿಂಗ್ ಬಾಕ್ಸ್ ಅಂತಲೇ ಹೇಳ್ಬೋದು, ಮನಿ ಬ್ಯಾಂಕ್ ಅಂತ ಕೂಡ ಕರೀಬೋದು. ಇದರಲ್ಲಿ 1,00,000ದವರೆಗೂ ಕೂಡ ನಾವು ಹಣವನ್ನು ಈ ಒಂದು ಬಾಕ್ಸ್ನಲ್ಲಿ ಸೇವ್ ಮಾಡ್ಬೋದು. ಯಾವ ರೀತಿಯಲ್ಲಿ ಸೇವ್ ಮಾಡ್ಬೋದು ಅನ್ನೋದಕ್ಕೆ ಆ ಬಾಕ್ಸಲ್ಲೇ ಕೂಡ ನಮಗೆ ಪ್ರತಿಯೊಂದು ಕೂಡ ಚಾರ್ಟ್ ಥರ ಕೊಟ್ಟಿದ್ದಾರೆ. ನಾವು ಎಷ್ಟು ಹಣವನ್ನು ಆ ಬಾಕ್ಸ್ ಒಳಗಡೆ ಹಾಕ್ತೀವಿ, ಆ ಹಣವನ್ನು ಯಾವ ರೀತಿಯಲ್ಲಿ ಸೇವ್ ಮಾಡ್ಬೋದು ಅನ್ನೋದಕ್ಕೆ ನೋಡಿ, ಇಲ್ಲಿ ಒಂದು ಚಾರ್ಟ್ ಇದೆ. ಈ ಚಾರ್ಟಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಸ್ಟಾರ್ಟಿಂಗಿಂದ ಅದು ನಂಬರ್ಗಳು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನಾವು ಹಣವನ್ನು ಹಾಕೋದಕ್ಕೆ ಇರುವಂತಹ ಹೋಲಿದು ನಾವು ಇಲ್ಲಿ ನೋಟನ್ನು ಹಾಕ್ಬೋದು. ಅಲ್ಲಿ ನೋಟ್ಗಳನ್ನೇ ಹಾಕೋದಕ್ಕೆ ಅಂತಲೇ ನಮಗೆ ಆ ಒಂದು ಅಂಕಿಗಳು ಕೂಡ ಇರುವಂಥದ್ದು. ಏಕೆ ಅಂತಂದರೆ ಅವರೊಂದು ಚಾರ್ಟಲ್ಲಿ ಲಾಸ್ಟ್ ಎಂಡ್ವರೆಗೂ ನಾವು ಅಮೌಂಟನ್ನು ಹಾಕಿದ್ರೆ ಅದು 1,00,000 ಆಗುತ್ತೆ ಅಂತ ಹೇಳಿದ್ದಾರೆ ನೋಡಿ. ಮೊದಲು 500ಇಂದ ಸ್ಟಾರ್ಟ್ ಆಗುತ್ತೆ, 500, 100, 200, ಮತ್ತು 500, 100, 200. ನಾವು ಹಾಕ್ದಂಗೆ ಒಂದು ಪೆನ್ ಅಥವಾ ಒಂದು ಸ್ಕೆಚ್ ಪೆನ್ನಲ್ಲಿ ಈ ಥರ 8 ಮಾರ್ಕು ಅಥವಾ ರೈಟ್ ಮಾರ್ಕು ಹಾಕ್ಕೊಂಡು ಬಂದರೆ ನಾವು ಹಾಕಿದ್ದೀವಿ ಅನ್ನುವಂಥದ್ದು ಗೊತ್ತಾಗುತ್ತೆ. ಲಾಸ್ಟ್ ಎಂಡಲ್ಲಿ ನೋಡಿ, ಹೀಗೆ 1,00,000 ರೂಪಾಯಿ ಹಣವನ್ನು ನಾವು ಅದರಲ್ಲಿ ಉಳಿತಾಯ ಮಾಡ್ಬೋದು. ಪ್ರತಿನಿತ್ಯ ಹಾಕಬೇಕು ಅಂತ ಏನಿಲ್ಲ, ನಾವು ಯಾವಾಗ ಸೇವ್ ಮಾಡಿರ್ತೀವಿ ಆವಾಗ ಈ ಬಾಕ್ಸ್ ಒಳಗಡೆ ಹಣವನ್ನು ಹಾಕಿದ್ರೆ ನಾವು ಕೊನೆಯಲ್ಲಿ ಎತ್ಕೊಳ್ಬೇಕಾದಾಗ ಅದು ಒಂದು ರೀತಿಯಲ್ಲಿ ದೊಡ್ಡ ಅಮೌಂಟೇ ಆಗಿರುತ್ತೆ. ಅದೇ ನಾವು ಉಳಿತಾಯ ಮಾಡ್ತೀವಿ ಅಂತೇಳಿ ಮನೆಯಲ್ಲೋ ಬ್ಯಾಂಕಲ್ಲೋ ಇಟ್ಟಿದ್ರೆ ಅದು ಉಳಿತಾಯ ಆಗಿರೋದಿಲ್ಲ. ಈ ರೀತಿಯಲ್ಲಿ ಸೇವ್ ಮಾಡಿ ಇಟ್ಕೊಂಡ್ರೆ ಆ ಹಣವನ್ನು ಉಳಿತಾಯ ಮಾಡ್ಬೋದು ಅಂತ ಅಂದ್ಕೊಳ್ತೀನಿ. ಇದು ನೋಡಿ, ಈ ಥರ ಬಾಕ್ಸನ್ನು ಅವ್ರೇನು ಮಾಡಿರ್ತಾರೆ, ಒಂದು ರೀತಿಯಲ್ಲಿ ಅದು ಅಂಟ್ಕೊಂಡ ಥರ ಇರುತ್ತೆ, ಅದು ಒಂದು ರೀತಿ ಹೋಲ್ ಥರ ಇರುತ್ತೆ. ನಾವು ಅದನ್ನು ಅದೇ ಥರನೇ ಸೆಟ್ ಕೂಡ ಮಾಡ್ಬೋದು. ಆ ಬಾಕ್ಸನ್ನು ನಾವು ಓಪನ್ ಮಾಡ್ಕೊಳ್ಳೋದಕ್ಕೂ ಯೂಸ್ ಆಗುತ್ತೆ, ಮತ್ತು ನಾವು ಅದನ್ನು ರೀಯೂಸ್ ಕೂಡ ಮಾಡ್ಕೊಳ್ಬೋದು. ಒಂದು ಸರಿ ನಾವು ಈಗ 1,00,000ದವರೆಗೂ ಹಾಕ್ಬಿಟ್ಟು ಮತ್ತೆ ನಾವು ತೆಗೆದು ಮತ್ತೆ ನೆಕ್ಸ್ಟ್ ಟೈಮು ಮತ್ತೆ ತಿರ್ಗಿ ಹಾಕ್ಕೊಳ್ಬೋದು. ಎರಡು ಕಡೆಯಿಂದನೂ ಕೂಡ ನಮಗೆ ಆ ಒಂದು ಚಾರ್ಟ್ ಇದೆ. ನಾವು ಯಾವ ರೀತಿಯಲ್ಲಿ ಆ ಹಣವನ್ನು ಅದರೊಳಗಡೆ ಹಾಕ್ಕೊಳ್ಬೋದು ಅನ್ನೋದಕ್ಕೆ ಮತ್ತು ಅದನ್ನು ತೆಗಿಯೋದಕ್ಕೂ ಕೂಡ ನಮಗೆ ಯೂಸ್ ಆಗುತ್ತೆ. ತುಂಬ ಉಪಯುಕ್ತವಾದದ್ದು ಅಂತ ನನಗನ್ನಿಸ್ತು. ಹಾಗಾಗಿ ನಾನು ಈ ಒಂದು ಬಾಕ್ಸಸ್ಸನ್ನು ಪರ್ಚೇಸ್ ಮಾಡಿದ್ದೀನಿ ಆನ್ಲೈನ್ ಮುಖಾಂತರ. ಇದರಲ್ಲಿ ನೋಡೋಣ ಎಷ್ಟು ಹಣವನ್ನು ಸೇವ್ ಮಾಡೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು. ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.